ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಯರ ಭಕ್ತರೆಲ್ಲರಿಗೂ ಸಹ ನನ್ನ ನಮಸ್ಕಾರ. ಇಂದಿನ ವಿಡಿಯೋನಲ್ಲಿ ಗುರುವಾರ ರಾಯರ ಪೂಜೆ ಸರಿಯಾಗಿ ಮಾಡುವಂತಹ ಕ್ರಮ ಏನು ಅನ್ನುವಂತಹದ್ದು, ಮತ್ತು ನನ್ನ ಹಿಂದಿನ ವಿಡಿಯೋ ನೀವು ಚೆಕ್ ಮಾಡಿದ್ರೆ ಹೆಣ್ಣು ಮಕ್ಕಳು ಯಾವ ರೀತಿ ಇದ್ದರೆ ಮನೆ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಸಮಸ್ಯೆಗಳಿಗೆ ಸಣ್ಣ ಪುಟ್ಟದಾಗಿ ಏನು ಪರಿಹಾರ ಮಾಡ್ಕೋಬೋದು ಅನ್ನುವಂಥದ್ರ ಬಗ್ಗೆ ಮಾತಾಡಿದ್ದೆ. ಇಲ್ಲಿ ಗುರುವಾರ ರಾಯರ ಪೂಜೆ ಹೇಗೆ ಮಾಡಬೇಕು ಅನ್ನುವಂಥದ್ದಾದ ಮೇಲೆ ನೀವು ತುಳಸಿ ಪೂಜೆಯನ್ನು ಸರಿಯಾಗಿ ಮಾಡುವಂತಹ ವಿಧಾನದಿಂದಲೇ ಎಷ್ಟೋ ಕಷ್ಟಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇನ್ನು ಗುರುವಾರದ ರಾಯರ ಪೂಜೆ ಅಂತ ಹೇಳಿ ಬಂದಾಗ, ಗುರುವಾರ ರಾಯರ ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೆಯನ್ನು ಸರಿಯಾಗಿ ಶುಚಿಗೊಳಿಸ್ಕೋಬೇಕು. ಯಾಕೆ ಅಂತಂದರೆ, ನೀವು ಮಾಡ್ತಾ ಇರೋವಂಥದ್ದು ಗುರುಗಳ ಪೂಜೆ. ಅವರು ನಿಮ್ಮ ಮನೆಗೆ ಅಂದಿನ ದಿನ ಗುರುವಾರ ಅಂತಂದರೆ ಅವರದೇ ವಾರ, ವಿಶೇಷವಾಗಿ ಅವರ ಅನುಗ್ರಹ ಆಗಮನ ಮನೆಗೆ ಇರುತ್ತೆ. ಹೀಗಾಗಿ ನೀವು ಮನೆಯನ್ನು ಸರಿಯಾದಂತಹ ರೀತಿಯಲ್ಲಿ ಶುಚಿಗೊಳಿಸ್ಕೋಬೇಕು. ಸ್ವಲ್ಪ ಗಂಜನ್ನು ಹಾಕಿ ಮನೆಯನ್ನು ಒರೆಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾವು ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು, ಬೇಗ ಪೂಜೆ ಆಗಬೇಕು ಅಂತ ಹೇಳಿ ಬುಧವಾರ ರಾತ್ರಿಯೇ ಗುಡಿಸಿ ಒರೆಸಿ ಮಾಡುವಂತಹದ್ದನ್ನು ಯಾವ ಕಾರಣಕ್ಕೂ ಸಹ ಮಾಡಬಾರ್ದು. ಇದನ್ನು ರಾಯರು ಒಪ್ಪೋದಿಲ್ಲ. ಏನಕ್ಕೆ ನಾವು ಮನೆಯನ್ನು ರಾತ್ರಿ ಒರೆಸಬಾರ್ದು ಅಂತಂದರೆ, ರಾತ್ರಿ ಆದಾಗ ಈ ಕೆಟ್ಟ ಶಕ್ತಿಗಳಿಗೆ ಶಕ್ತಿ ಜಾಸ್ತಿ. ನಮ್ಮ ಮನೆಯ ಒಳಗೂ ಸಹ ಕಾಣದಲ್ಲೇ ನಕಾರಾತ್ಮಕ ಶಕ್ತಿಗಳು ಓಡಾಡಿರುತ್ತೆ. ಆ ಒಂದು ನೆಗೆಟಿವಿಟಿ ಅನ್ನುವಂಥದ್ದು ಮನೆಯ ತುಂಬ ಇರುತ್ತೆ. ಹೀಗಾದಾಗ ರಾತ್ರಿ ಕಳೆದು ಬೆಳಕಾದ ಮೇಲೆ ನಾವು ಗುಡಿಸಿ ಮನೆಯನ್ನು ಸ್ವಚ್ಛವಾಗಿ ಒರೆಸಿದಾಗ ಆ ನೆಗೆಟಿವಿಟಿ ಅನ್ನುವಂಥದ್ದು ಕಳೆದು ಒಂದು ಪಾಸಿಟಿವ್ನೆಸ್ಸು ಮನೆಗೆ ಬರುವಂಥದ್ದು, ನೆಲ ಒರೆಸಿ ಆದಮೇಲೆ. ಹೀಗಾಗಿ ಬೆಳಗ್ಗೆನೇ ನೆಲ ಒರೆಸ್ಕೋಬೇಕು. ಇದಾದಮೇಲೆ ನೀವು ಸ್ನಾನವನ್ನು ಮಾಡಿಕೊಂಡು ತಲೆ ಸ್ನಾನ ಕಡ್ಡಾಯವಾಗಿ ಮಾಡ್ಕೋಬೇಕು ಗುರುವಾರ. ಮತ್ತು ದೇವರ ಮನೆಯನ್ನು ನೀವು ಶುಚಿ ಮಾಡಿಕೊಡಿ. ಸ್ನಾನ ಮಾಡ್ಕೊಂಡು ಬಂದು ಬೇರೆ ಎಲ್ಲ ದೇವರುಗಳ ಪೂಜೆಗೆ ಹೇಗೆಲ್ಲ ಹೂವು ಹಾಕ್ಕೊಂಡು ದೀಪಗಳನ್ನೆಲ್ಲ ಏನು ನೀವು ದೇವ್ರ ಮನೆಯನ್ನೆಲ್ಲ ಹಚ್ಚೋದಕ್ಕೆ ಸಿದ್ಧತೆ ಮಾಡ್ಕೋತೀರಾ, ಹಾಗೆಲ್ಲವನ್ನು ಸಹ ರೆಡಿ ಮಾಡಿ ಬಿಟ್ಕೊಡಿ. ಇನ್ನು ರಾಯರ ಪೂಜೆ ಅಂತ ಹೇಳಿ ಬಂದಾಗ, ರಾಯರ ಫೋಟೋವನ್ನು ಒರೆಸ್ಬಿಟ್ಟು ಶುದ್ಧವಾದಂತಹ ಗಂಧವನ್ನು ಹಚ್ಚಬೇಕು. ಅಂಗಡಿಯಿಂದ ತಂದಂತಹ ಪೌಡರು, ವಿಭೂತಿ, ಅರಿಶಿನ, ಕುಂಕುಮ ರಾಯರಿಗೆ ಹಚ್ಚಲಿಕ್ಕೆ ಬರೋದಿಲ್ಲ. ತುಳಸಿ ಮತ್ತು ಹೂಗಳನ್ನು ಹಾಕಿ, ಅತಿಯಾಗಿ ಹೂಗಳನ್ನು ಸಹ ನಾವು ಮನೆಯಲ್ಲಿ ರಾಯರ ಫೋಟೋಗೆ ಏರಬಾರ್ದು. ಏನಕ್ಕೆ ಅಂತಂದಾಗ, ಅತಿಯಾದಂತಹ ಹೂಗಳನ್ನು ಹಾಕಿದಾಗ ಅತಿಯಾದಂತಹ ದೈವತ್ವ ಅದರಲ್ಲಿ ಜಾಗೃತ ಆಗುತ್ತೆ. ದೈವತ್ವ ಜಾಗೃತ ಆದರೆ ನೀವು ಪೂಜೆ ಪುನಸ್ಕಾರ, ಮಡಿ, ನೈವೇದ್ಯ ಎಲ್ಲವನ್ನೂ ಸಹ ಹೆಚ್ಚಾಗಿ ಮಾಡಬೇಕಾಗತ್ತೆ. ದೈವತ್ವವನ್ನು ನೀವು ಹೆಚ್ಚು ಜಾಗೃತಗೊಳಿಸ್ಕೊಂಡ್ರೆ, ಒಂದು ಮನೆಗೆ ನಮಗೆ ದೈವಾನುಗ್ರಹ ಎಷ್ಟು ಬೇಕೋ ನಾವು ಅಷ್ಟನ್ನು ನಾವು ಜಾಗೃತಗೊಳಿಸ್ಕೊಂಡ್ರೆ ಸಾಕು. ಅತಿಯಾದಂತಹ ಅಲಂಕಾರ ಮಾಡುವಂಥದ್ದು ಬೇಕಿಲ್ಲ. ಒಂದು ಎಳೆ ತುಳಸಿ ಮತ್ತು ಒಂದು ಎಳೆ ನೀವು ಹೂವನ್ನು ಹಾಕಿದ್ರೆ ಸಾಕು. ಯಾವಾಗ ನೀವು ಕೈ ತುಂಬ ಹೂವು ಹಾಕಿ ಹೆಚ್ಚಿನದಾಗಿ ಅಲಂಕಾರ ಮಾಡ್ಬೋದು ಅಂತಂದರೆ, ಹಬ್ಬ ಹರಿದಿನ, ದ್ವಾದಶಿ ಪಾರಣೆಯ ದಿನಗಳಲ್ಲಿ ನೀವು ಅಲಂಕಾರ ಮಾಡಬಹುದು. ಇನ್ನು ಗೆಜ್ಜೆ ವಸ್ತ್ರವೂ ಸಹ ಹಬ್ಬ ಹರಿದಿನ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ನೀವು ರಾಯರಿಗೆ ಏರಿಸ್ಬೋದು. ಅದನ್ನು ಬಿಟ್ಟರೆ ಪ್ರತಿ ಗುರುವಾರ ರಾಯರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸೋದಕ್ಕೆ ಬರುವಂಥದ್ದಿಲ್ಲ. ಮತ್ತು ಇನ್ನು ದೀಪಗಳು ಅಂತ ಹೇಳಿ ಬಂದಾಗಲೂ ಸಹ ವಿಶೇಷವಾದಂತಹ ದಿನಗಳನ್ನು ಹೊರತುಪಡಿಸ್ಕೊಂಡ್ರೆ ಅತಿಯಾದಂತಹ ದೀಪಗಳನ್ನು ದೇವ್ರ ಮನೆಯಲ್ಲಿ ಹಚ್ಚಬಾರ್ದು. ರಾಯರ ಮುಂದೆ ಅಂತ ಹೇಳಿ ಬಂದಾಗ 2 ದೀಪಗಳು, ತುಪ್ಪದಲ್ಲಿ 2 ತುಪ್ಪದ ದೀಪವನ್ನು ಹಚ್ಚಿ, ಅದನ್ನು ಬಿಟ್ಟರೆ ನೀವು ಆರತಿಗೆ ಬೆಳಗುವಂತಹ 2 ದೀಪಗಳು ಹಚ್ಚಿದ್ರೆ ಸಾಕಾಗುತ್ತೆ. ಇದನ್ನು ಬಿಟ್ಟು ನೀವು ದೇವ್ರ ಮನೆಯಲ್ಲಿ ಮಾಮೂಲಿಯಾಗಿ ಏನು 2 ದೀಪಗಳನ್ನು ಅಂಟಿಸ್ತಾ ಇರ್ತೀರ ಅದನ್ನು ಹಚ್ಕೊಂಡ್ರೆ ಸಾಕು. ವಿಶೇಷವಾದ ಗುರುವಾರ ಬಂದಾಗ 5 ದೀಪಗಳನ್ನು ನೀವು ಅಂಟಿಸ್ಕೋಬೋದು. ಇದಿಷ್ಟು. ಇನ್ನು ಪೂಜೆ ವಿಚಾರಕ್ಕೆ ಅಂತ ಹೇಳಿ ಬಂದರೆ, ರಾಯರ ಫೋಟೋವನ್ನು ಒರೆಸ್ಕೋತೀರಾ, ಶುದ್ಧವಾದಂತಹ ಗಂಧ ಹಚ್ಕೊತೀರಾ, ಹೂಗಳಿಂದ ರಾಯರಿಗೆ ಅಲಂಕಾರ ಮಾಡ್ಕೋತೀರಾ. ಪ್ರತಿ ಗುರುವಾರ ಗೆಜ್ಜೆ ವಸ್ತ್ರವನ್ನು ಏರಿಸೋದಕ್ಕೆ ಬರೋದಿಲ್ಲ. 2 ತುಪ್ಪದ ದೀಪವನ್ನು ರಾಯರ ಮುಂದೆ ನೀವು ಸಿದ್ಧ ಮಾಡಿ ಇಟ್ಕೊಳ್ಳುವಂಥದ್ದು. ಇನ್ನು ಗಂಡಸರು ಅಭಿಷೇಕ ಮಾಡ್ತೀನಿ ಅನ್ನುವಂಥವರಿದ್ದರೆ, ಅಭಿಷೇಕ ಅಂತ ಹೇಳಿ ಬಂದಾಗ ಸರಿಯಾದಂತಹ ಕ್ರಮ, ಮೊದಲು ರಾಯರಿಗೆ ಶುದ್ಧೋದಕ ಸ್ನಾನ, ತದನಂತರ ನೀವು ಕ್ಷೀರ ಇಲ್ಲ ಪಂಚಾಮೃತ ಅಭಿಷೇಕ ಇಲ್ಲ ಗಂಧ ಯಾವುದರಿಂದ ಬೇಕಾದರೂ ಅಭಿಷೇಕವನ್ನು ಮಾಡಿಕೊಂಡು ಮತ್ತೊಂದು ಸರ್ತಿ ಶುದ್ಧೋದಕ ಅಭಿಷೇಕವನ್ನು ಮಾಡಿ ರಾಯರಿಗೆ ಗಂಧವನ್ನು ಹಚ್ಚಿ ಅಭಿಷೇಕ ಅಂತ ಹೇಳಿ ಮಾಡಿದ್ದಾದಮೇಲೆ ನೀವು ಆ ವಿಗ್ರಹಕ್ಕೆ 1-2 ಎಲೆನಾದರೂ ತುಳಸಿ ಹಾಕಲೇಬೇಕು. ಇದಾದ ಮೇಲೆ
ಧೂಪವನ್ನು ನೀವು ಹಾಕ್ಕೊಳ್ಳಿ. ಅಭಿಷೇಕ ಮಾಡೋದಕ್ಕಿಂತ ಮುಂಚೆನೇ ರಾಯರ ಮುಂದೆ ತುಪ್ಪದ ದೀಪವನ್ನು ನೀವು ಅಂಟಿಸ್ಬಿಟ್ಟಿರಬೇಕು. ದೀಪ ಹಚ್ಚಾದ್ಮೇಲೆ ಅಭಿಷೇಕವನ್ನು ಮಾಡಬೇಕಾಗತ್ತೆ. ಅಭಿಷೇಕ ಆದಮೇಲೆ ಧೂಪವನ್ನು ಹಾಕ್ಕೊಳ್ಳಿ. 2 ತುಪ್ಪದ ದೀಪ ಸಪ್ರೇಟ್ ಆರತಿ ಮಾಡೋದಕ್ಕೆ ಆರತಿಯನ್ನು ನೀವು ಮಾಡ್ಕೊಳ್ಳಿ. ರಾಯರಿಗೆ ರಾಯರ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಹೆಣ್ಮಕ್ಳು ಗುರು ಸ್ತೋತ್ರ ಹೇಳಬೇಡಿ. ಅದಾದಮೇಲೆ ಪಂಚಾರತಿ ಅಂದರೆ 5 ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿ ರಾಯರಿಗೆ ಆರತಿಯನ್ನು ಮಾಡಿ ಹಣ್ಣು ಹಂಪಲು ನೈವೇದ್ಯವನ್ನು ತೋರಿಸಿ ಕಾಯಿ ಇಟ್ಟಿದ್ರೆ ಕಾಯಿಯನ್ನು ಒಡೆದು ಮಹಾಮಂಗಳಾರತಿಯನ್ನು ಮಾಡಿಕೊಂಡು ರಾಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇದು ಗುರುವಾರ ನೀವು ಪೂಜೆ ಮಾಡುವಂತಹ ವಿಧಾನ. ಇನ್ನು ಹೆಣ್ಣುಮಕ್ಕಳು ವಿಚಾರಕ್ಕೆ ಬಂದಾಗ ಅಂತಂದರೆ ಮನೆಯಲ್ಲಿ ಬಹಳ ಕಷ್ಟ ಅಂತ ಹೇಳಿ ಬಂದರೆ ತುಳಸಿ ಪೂಜೆಯನ್ನು ನಾವು ಸರಿಯಾದಂತಹ ರೀತಿಯಲ್ಲಿ ಮಾಡೋದ್ರಿಂದಲೇ ನಮ್ಮ ಮನೆ ಎಷ್ಟೋ ಅಭಿವೃದ್ಧಿ ಆಗುತ್ತೆ, ಕಷ್ಟಗಳು ಕಳೆಯುತ್ತೆ. ಅದು ಯಾವುದೇ ಥರದ್ದಾಗಿರ್ಬೋದು. ಪ್ರತಿನಿತ್ಯ ಮನೆಯ ಅಂಗಳವನ್ನು ಗುಡಿಸಿ ಸಾರಿಸಿ ಒಂದು ರಂಗೋಲಿಯನ್ನು ಹಾಕಿ. ಮಂಗಳವಾರ ಮತ್ತು ಶುಕ್ರವಾರ ಸ್ವಲ್ಪ ವಿಶೇಷವಾದಂತಹ ರಂಗೋಲಿಯನ್ನು ಹಾಕಿ ಅಮ್ಮನವರ ವಾರ. ಹೀಗಾಗಿ ತುಳಸಿ ಮುಂದೆನೂ ಸಹ ಅಂದರೆ ನೀವು ಮನೆ ಮುಂದೆ ತುಳಸಿ ಹಾಕ್ಕೊಂಡಿರ್ತೀರಲ್ವ, ಆ ತಾಯಿ ತುಳಸಿ ಗಿಡದ ಮುಂದೆನೂ ಸಹ ಪ್ರತಿನಿತ್ಯವೂ ಸಣ್ಣದಾಗಿ ಹಾಕ್ಕೊಳ್ಳಿ. ಮಂಗಳವಾರ ಮತ್ತು ಶುಕ್ರವಾರ ಸ್ವಲ್ಪ ವಿಶೇಷವಾದಂತಹ ರಂಗೋಲಿಯನ್ನು ಹಾಕಿ. ಸ್ನಾನ ಮಾಡ್ದಲೇ ಯಾವುದೇ ಕಾರಣಕ್ಕೂ ತುಳಸಿಯನ್ನು ಮುಟ್ಟೋ ಅಂತಹದ್ದು ಕೀಳೋ ಅಂಥದ್ದನ್ನು ಮಾಡಬೇಡಿ. ಮನೆಗೆ ದಾರಿದ್ರ್ಯ ಬರುತ್ತೆ. ಸ್ನಾನವನ್ನು ಮಾಡಿದ್ದಾದಮೇಲೆ ತುಳಸಿಗೆ ಮಡಿಯ ನೀರನ್ನು ಹಾಕಿ ಪ್ರತಿನಿತ್ಯವೂ ಸಹ ತುಳಸಿ ಗಿಡಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಒಂದು ಹೂವನ್ನು ಇಟ್ಟು ಒಂದು ದೀಪವನ್ನು ಅಂಟಿಸಿ. ಮತ್ತು ಗುರುವಾರವೂ ಅಷ್ಟೇ, ನೀವು ಮೊದಲು ಮನೆಯಲ್ಲಿ ಅಂದರೆ ಒಳಗಡೆ ನೀವು ದೇವರ ಪೂಜೆ ಮಾಡೋದಕ್ಕಿಂತ ರಾಯರ ಪೂಜೆ ಮಾಡೋದಕ್ಕಿಂತ ಮೊದಲು ಹೊರಗಡೆ ನೀವು ತುಳಸಿ ಗಿಡಕ್ಕೆ ಮೊದಲು ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಒಂದು ಹೂವನ್ನು ಇಟ್ಟು ಆ ತಾಯಿ ತುಳಸಿ ದೇವಿಗೆ ಒಂದು ದೀಪವನ್ನು ಹಚ್ಚಿ ನೀವು ಕೈ ಮುಗಿದು ಬಂದಾದಮೇಲೆ ಒಳಗಡೆನೂ ಸಹ ನೀವು ಗುರುವಾರ ಪೂಜೆ ಮಾಡಬೇಕಾಗತ್ತೆ. ಮತ್ತು ಶುಕ್ರವಾರ ಮತ್ತು ಮಂಗಳವಾರ ತುಳಸಿ ಗಿಡಕ್ಕೆ ಏನಾದರೂ ಒಂದು ಹಣ್ಣನ್ನು ಇಲ್ಲ ಕಡಲೆ ಸಕ್ಕರೆಯನ್ನು ನೈವೇದ್ಯವನ್ನಾಗಿ ತೋರಿಸಿ. ತಿಂಗಳಿಗೆ ಒಂದು ಸರ್ತಿ ಆದ್ರೂ ತುಳಸಿಯ ಅಕ್ಕಪಕ್ಕ 2 ದೀಪವನ್ನು ಹಚ್ಚಿ ಬಾಳೆಹಣ್ಣು ಇಟ್ಬಿಟ್ಟು ಒಂದು ಕಾಯಿಯನ್ನು ಹೊಡಿರಿ. ಆ ತಾಯಿಗೆ ಹಚ್ಚಿದಂತಹ ಕುಂಕುಮವನ್ನು ತೆಗೆದು ನಿಮ್ಮ ಮಾಂಗಲ್ಯ ಮತ್ತು ಹಣೆಗೆ ಇಟ್ಕೊಂಡು ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರುವಂತೆ ನೀವು ಆ ತಾಯಿನ ಕೇಳ್ಕೊಳ್ಳಿ. ಇದು ಕೇವಲ ನಿಮ್ಮ ಯಜಮಾನರ ಆಯಸ್ಸನ್ನು ಹೆಚ್ಚಿಸೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ನಡುವಿನ ಇಷ್ಟೇ ವೈಮನಸ್ಯ ಇದ್ರೂ ಸಹ ಅದನ್ನು ತೊಡೆದು ಹಾಕಿ ನಿಮ್ಮ ಬಾಂಧವ್ಯವನ್ನು ಗಟ್ಟಿ ಮಾಡ್ತಾ ಹೋಗುತ್ತೆ. ತುಳಸಿ ಗಿಡದ ಹತ್ರ ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋನಲ್ಲಿ ರಾಯರಿಗೆ 5 ಗುರುವಾರ 5 ಮಣ್ಣಿನ ದೀಪಗಳನ್ನು ಬಳಸಿ ಮಾಡುವಂತಹ ಒಂದು ಅನುಷ್ಠಾನದ ಬಗ್ಗೆ ಹೇಳಿದ್ದೀನಿ. ವಿಡಿಯೋವನ್ನು ನೋಡಿ ಅದು ಕಳೆಯೋ ರಾಯರಿಗೆ ಮಣ್ಣಿನ 5 ದೀಪಗಳನ್ನು ಮತ್ತೆ ತುಪ್ಪವನ್ನು ಬಳಸಿ ಮಾಡುವಂತಹ ಅನುಷ್ಠಾನ ಇದು. ಯಾರು ಮಾಡಬೇಕು ಅಂತಂದ್ರೆ ಮನಸ್ಸಿನಲ್ಲಿ ಯಾವುದಾದ್ರೂ ಅಭಿಷ್ಟ ಇದ್ರೆ ಏನಾದ್ರೂ ನಿಮ್ಗೆ ಇಚ್ಛೆಗಳಿದ್ರೆ ಅದು ಈಡೇರಲಿ ಅಂತ ಅನ್ನುವಂಥವ್ರು ಅಥವಾ ಬಹಳ ಕಷ್ಟದಿಂದ ನರಳ್ತಾ ಇರುವಂತವರು ಆ ಕಷ್ಟ ಕಳೀಲಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ತುಳಸಿ ಅನುಷ್ಠಾನವನ್ನು ಮಾಡಬಹುದು ಅನ್ನುವಂತಹ. ಅಥವಾ ಏನೂ ಇಲ್ಲ, ಸದ್ಯಕ್ಕೆ ಏನು ಅಂತ ತೊಂದರೆ ಇಲ್ಲ, ಅಥವಾ ಮನಸ್ಸಿನಲ್ಲಿ ಯಾವುದೇ ಆಸೆನೂ ಇಲ್ಲ, ಆದ್ರೆ ರಾಯರ ಸೇವೆ ಮಾಡಬೇಕು ಅದು ಅನ್ನುವಂತಹ ಆಸೆ ಇದೆ ಏನಾದ್ರೂ ಅನ್ನುವಂಥವರು ಸಹ ಮನೆಯಲ್ಲಿ ತುಂಬಾ ಕಷ್ಟ ಇದನ್ನ ಒಂದು ಗುರುವಾರವೇ ಪ್ರಾರಂಭ ಮಾಡಬೇಕು. ರಾಯರಿಗೆ ಸಂಬಂಧಿಸಿದಂತಹ ಯಾವುದರಿಂದನೇ ನಿಮಗೆ ಅನುಷ್ಠಾನ ಕಷ್ಟಗಳು ಗುರುವಾರನೇ ಪ್ರಾರಂಭ ಮಾಡಬೇಕಾಗುತ್ತೆ. ಹೇಗೆ ಇದರ ಹಚ್ಚುವಂತಹ ವಿಧಾನ ಅಂದ್ರೆ ಗುರುವಾರ ಪ್ರಾರಂಭ ಮಾಡೋದ್ರಿಂದ ರಾಯರ ಪೂಜೆಯನ್ನ ಹೇಗೆಲ್ಲ ಮಾಡ್ತೀರಾ ಹಾಗೆ ಸಿದ್ಧ ಮಾಡ್ಕೊಳ್ಳಿ. ಮಾಮೂಲಿಯಾಗಿ ರಾಯರ ಮುಂದೆ ಹಚ್ಚೋ